ಆಫ್ಟರ್ ಲಾಂಗ್ 1 ವರ್ಷ ಆಯಿತು. ಅಮೇಝಿಂಗ್ ಅಮೇಝಿಂಗ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಮತ್ತೆ ಹೇಗಿದ್ದೀರಲ್ಲ? ಇವತ್ತು ಶನಿವಾರ. ನನಗೀಗ ಮಂಗಳೂರಿಗೆ ಉಳ್ಕೊಂಡು ಹಾಗೆ ಈಗ ಗಂಟೆ ಎಷ್ಟು 8:45 ಆಗೋದಷ್ಟೇ. ಕರೆಂಟ್ ಇಲ್ಲ ಮಾರೆ. ಹಾಗೆ ಈಗ ನಾನು ರೂಮಿಗೆ ಬಂದೇನೆ. ರೂಮಿಗೆ ಬಂದು ಈಗ ಒಂದು ಸ್ವಲ್ಪ ಅದೇ ಶಾರ್ಟ್ಸ್ ಎಲ್ಲ ತೆಗೆದು ವೀಡಿಯೋಸ್ ಎಲ್ಲ ತೆಗೆದು ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಹಾಗೆ ಇವತ್ತು ಮಳೆ ಬರ್ತಿತ್ತು, ಆಗ ಬೆಳಿಗ್ಗೆ ಮಳೆ ಬರ್ತಿದೆ, ಬಟ್ ಈಗ ಫುಲ್ ಬಿಸಿಲು ಬರ್ತುಂಟು. ಗೊತ್ತಿಲ್ಲ ಎಂತ ಅಂತ, ಬಟ್ ಇವತ್ತು ದಿವಸ ಎಲ್ಲ ಅಂತೆಲ್ಲ ಅದನ್ನು ಡಾಕ್ಯುಮೆಂಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಮ್ಯಾನ್, ಸ್ಟೇ ಟ್ಯೂನ್. ನಾನೀಗ ಮಂಗಳೂರಿಗೆ ಬಂದೇನೆ. ಆಗ ಮನೆಯಿಂದ ಹೊರಡುವಾಗ ಎಂತ ಮಳೆ ಇರಲಿಲ್ಲ. ಇಲ್ಲಿ ಬಂದು ರೀಚ್ ಆಗುವ ಜೋರು ಮಳೆ ಹಾಗೆ ಬರ್ತಾ ಉಂಟು. ನಾನು ಕಾರೊಳಗೆ ಕುತ್ಕೊಂಡಿದ್ದೇನೆ, ಮಮ್ಮಿ ಹೋಗಿದ್ದಾನೆ. ಈಗ ಅವರಿಗೆ ಅವ್ರು ಹೇಗೆ ಬರ್ತಾರೆ ಅಂತೇಳಿ ಗೊತ್ತಿಲ್ಲ. ಇಲ್ಲಿ ಫುಲ್ ಜೋರು ಮಳೆ, ಈಚೆ ಬಿಜಯ್ ಆಚೆ ನೋಡ್ಬೋದು. ಆ ಕಾರೆಲ್ಲ ಫುಲ್ ಇದಾಗಿದೆ. ಚಂದ ಫುಟೇಜ್ ಬರ್ತುಂಟು. ಹಾಗೇನೆ ನಾನು ಒಂದು ಮರದಡಿಯಲ್ಲಿ ನಿಲ್ಲಿಸಿದ್ದೇನೆ ಮಾರೆ. ಈಗ ಬಾಲೆ ಬರ್ತುಂಟು ಇಲ್ಲಿ ನಿಲ್ಲಿಸಿ, ಯಾಕಂದ್ರೆ ಗಾಳಿದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಯಪ್ಪ ದೇವರೇ, ಕ್ಲೀನ್ ಆಯ್ತು. ಹಾಗೆ ಇನ್ನು ನಾನು ಮನೆಗೆ ರೀಚ್ ಆಗಿ ಅಥವಾ ನೋಡ ಇಲ್ಲಿ ಕತ್ತಲೆ ಹಾಕಿದ ಹಾಗೆ ಇಲ್ಲಿ ಎಷ್ಟು ಇದರಲ್ಲಿ ಗೊತ್ತಾಗೋದಿಲ್ಲ. ಬಟ್ ಅದೇ ಹೀಗೆ ಹೊರಗೆ ನೋಡೋ ಗೊತ್ತ, ಫುಲ್ ಕತ್ತಲೆ ಹಾಕಿದೆ. ಈಗ ನೋಡ್ಬೇಕು, ಕ್ಯಾಮರಾ ಇರ್ತಿದ್ದೆ ಚಂದ ಆಗ್ತಿದ್ದೆ. ನಾನೀಗ ಮೊಬೈಲಲ್ಲಿ ವ್ಲಾಗ್ ಮಾಡ್ತಿದ್ದೇನೆ ನೋಡ. ಎಲ್ಲಿ ಒಮ್ಮೆ ಮಳೆ ಬಂತು, ಮತ್ತೆ ಮಳೆ ಜೋರು ಬಂತು. ಅದ ನಂತರ ಬೇಸಿಲು ಬರ್ತಾ ಇದೆ. ಎಂತ ಅವಸ್ಥೆ ಇಲ್ಲಿದು ವೆದರ್ ಹೇಳಲಿಕ್ಕೆ ಆಗುದಿಲ್ಲ ಆಯ್ತಾ. ಇಲ್ಲಿದು ಅಂದ್ರೆ ನಮ್ಮ ಮಂಗಳೂರ್ದು ಫುಲ್ ಮಳೆ, ಫುಲ್ ಬಿಸಿಲು ಹಾಗೇನೆ ಆಗ್ತದೆ. ನಾನು ಮೊನ್ನೆ ಅಂತ ಹೊರಡುವಾಗ ಫುಲ್ ಬಿಸಿಲಿತ್ತು, ಬಟ್ ಈಗ ಮಳೆ ಬಂತು. ಈಗ ಪುನಃ ಬಿಸಿಲು ಬರ್ತಾ ಉಂಟು. ಬಂತು ಈಗ ಮೋಡದ ಎಡೆಯಲ್ಲಿ ಹೋಗಿದೆ. ಹಾಗೆಲ್ಲ ಕತೆ. ಈಗ ಕೂದು ಸಾಕಾಗ್ತುಂಟು ಮಾರಿ. ಇಲ್ಲಿ 10:10 ಆಗ್ತಾ ಬಂತು. ಇದೆಂತ ವಿಂಡ್ಶೀಲ್ಡಲ್ಲಿ ಫುಲ್ ಇದುಂಟು. ಎಂತ ಮಳೆ, ರೈನ್ ಡ್ರಾಪ್ಸ್. ಎಷ್ಟು ಗಂಟೆ ಆಯ್ತು. ಇನ್ನು ಮನೆಗೆ ಹೋಗಿ ಕೆಲವು ಕೆಲಸ ಮಾಡ್ಲಿಕ್ಕೆ ಉಂಟು. ಚಿಕನ್ ಸಾರು ಬೇಕು. ಚಿಕನ್ ಸಾರು ತಿನ್ನುವಂತೆ ಭಾರಿ ಆಸೆ ಆಗ್ತುಂಟು. ಚಿಕನ್ ಸಾರು ಮತ್ತು ಕೋರಟ್ಟಿ ಅದನ್ನು ಮಾಡಬೇಕು ಇವತ್ತು. ಬಿಸಿಲು ಬಂತು. ಈಗ ಜಾಸ್ತಿ ಬಿಸಿಲು ಬಂತು. ಈಗ ಗೊತ್ತಾಗ್ತದೆ, ಇದರಲ್ಲಿ ಗೊತ್ತಾಗ್ತದೆ, ಏನಿಲ್ಲ ಇದರಲ್ಲಿ ಗೊತ್ತಾಗ್ತದೆ. ಈಗ ಒಟ್ಟರಸಿ ಬಿಸಿಲು ಬರ್ತದೆ. ಬಟ್ ಆಚೆ ಸೈಡ್ ಮೋಡ ಉಂಟು, ಇಲ್ಲಿ ಗೊತ್ತಾಗೋದಿಲ್ಲ. ಬಟ್ ಆಚೆ ಸೈಡ್ ಮೋಡ ಉಂಟು. ಬಟ್ ನನ್ನ ಇದಕ್ಕೆ ಚಂದ ಕಾರಿಗೆ ಚಂದ ಬಿಸಿಲು ಬರ್ತುಂಟು. ಈಗ ಫುಲ್ ಇದಾಯ್ತು. ಅಂತ ಜಾಸ್ತಿ ಆಯ್ತು. ಇದು ಮಿನಿಮೈಸ್ ಮಾಡಿದ್ರೆ ಮಾತ್ರ ಕಾಣೋಣ, ಎಲ್ಲಿಂದ ಕಾಣ್ತಂತೆ. ಹಾಗೆಲ್ಲ ಕತೆ. ಈಗ ಬಟ್ ಚಂದ, ಇದಕ್ಕೆ ಚಂದ ಬೀಳ್ತಂತೆ ಅದು ಡ್ಯಾಶ್ ಬೋರ್ಡಿಗೆ. ಅದು ಒಂದು ಸ್ವಲ್ಪ ಒಂದು ಸಿನಿಮ್ಯಾಟಿಕ್ ಶಾಟ್ ತೆಗೆ ಎಲ್ಲರೇ ಮತ್ತೆ ಹೋಗ್ತದೆ. ಮತ್ತೆ ಬಿಸಿಲು ಹೋಗೋ ಮುಂಚೆ ಮಿರಪ್ಪನ್ನು ತೆಗೆದು ತೋರಿಸ್ತೇನೆ ಹೇಗೆ ಶಾಟ್ ತೆಗೆದೆ ಅಂತ. ನಾನೀಗ ಮಂಗಳೂರಿಗೆ ಹೋಗಿ ಬಂದದ್ದು. ಹಾಗೆ ಅಲ್ಲಿ ಮಳೆ ಅಲ್ಲಿ ನಾನು ಆಗ ವಿಡಿಯೋ ಹಾಕಿದ್ದಿಲ್ಲ, ಅದರ ಮೊಬೈಲ್ ಶೂಟ್ ಮಾಡಿದ್ದೆ. ಹಾಗೆ ಮಳೆ ಬಂದಿದ್ದು. ಬಟ್ ಈಚೆ ಮರ ಎಂಥ ಸೆಕಾನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿ ಚಂದ ಕ್ಲಿಯರ್ ಸ್ಕೈ ಉಂಟು. ಬಟ್ ಈಚಿನಲ್ಲಿ ಹೋದ್ರೆ ಫುಲ್ ಬಿಸಿಲು ಬರ್ತುಂಟು.
ಹಾಗೆ ಗಾಳಿ ಸಹ ಬರ್ತಾ ಉಂಟು. ನಾನೇನು ನನಗೆ ಗೊತ್ತಿಲ್ಲ ಅಂತ ಕೆಲಸ ಮಾಡಲಿಕ್ಕಿಲ್ಲ. ಈಗ ಕೆಳಗೆ ಹೋಗಿ ಚಿಕನ್ ಸಾರು ಮಾಡಿಕೊಂಡ್ರೆ ಚಿಕನ್ ಸಾರು ತುಂಬ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು. ಕೋರ್ ರೊಟ್ಟಿ ಒಮ್ಮೆ ತಿನ್ನಬೇಕಂತ. ಹಾಗೆ ಅದನ್ನು ಮಾಡಬೇಕೀಗ. ರೊಟ್ಟಿ ಎಲ್ಲ ತಂದಿಟ್ಟಿದ್ದೇನೆ. ಹಾಗೆ ಪ್ರಾಸೆಸ್ ಎಲ್ಲ ತೋರಿಸೋದಿಲ್ಲ, ಹೇಗೆ ಆಗಿದೆ ಅಂತೇಳಿ ತೋರಿಸ್ತೇನೆ. ಕೆಳಗೆ ಹೋಗಿ ಸಿಗ್ತೇನೆ. ಎಷ್ಟು ಬಿಸಿಲು ಆಗ ಮಳೆ ಬರ್ತಿತ್ತು. ಮಳೆ ಅಲ್ಲಿ ಮೋಡಾಗಿದೆ, ಬಟ್ ಫುಲ್ ಬಿಸಿಲು. ಒಂದು ತಮ್ಮನಲ್ಲಿಗೊಂದು ಒಳ್ಳೆ ಇದು ತೆಗಿಯೋ ಶಾರ್ಟ್. ಹೋಗ, ಏನು ಕೆಲಸ ಉಂಟು ತುಂಬ. ಹೌದು, ಇದು ನಾನೀಗ ಚಿಕನ್ ಸಾರು ಮಾಡ್ತೀನಿ. ಚಿಕನ್ ಸಾರು, ಅದಕ್ಕೆ ಫಸ್ಟ್ ಇದೆಲ್ಲ ಇದು ಮಾಡಿ ಚಿಕನ್ ಆಗೋದು ಅದೆಲ್ಲ ಮಾಡಿ ಅದು ಚಿಕ್ಕ ಗ್ಲಿಮ್ಸ್ ತೋರಿಸ್ತೇನೆ. ಗ್ಲಿಮ್ಸ್ ತಾರಾಯ್ಪೇರ್ ಇದನ್ನೆಲ್ಲ ಅದಕ್ಕೆ ಹಾಕಲಿಕ್ಕೆ. ಮತ್ತೆ ಇವರು ಇದು ಮಾಡ್ತಿದ್ದಾರೆ ಅಂತ ಬೀಟ್ರೂಟ್. ಹಾಗೆ ಇದನ್ನೆಲ್ಲ ಹಾಕಿ ಮತ್ತೆ ಫಿನಿಶ್ ಪ್ರಾಡಕ್ಟನ್ನು ತೋರಿಸ್ತೇನೆ. ಮತ್ತೆ ಫಿನಿಶ್ ಇದಾಯ್ತು ಅಂತ ಕೋಳಿ ಸಾರು ಸ್ವಲ್ಪ ಕುದಲಿಕ್ಕೆ ಬಿಡೋದು. ಅದ ನಂತರ ಫುಲ್ ಇದೆಲ್ಲ ಆಯಿತು. ನವರದ್ದು ಇದಾಗ್ತಾ ಉಂಟು. ಕಟ್ಟಾಯ್ತು ಚಂದ ಕುದಲಿ. ಅದರೊಂದು ಸ್ವಲ್ಪ ಸಿನಿಮಾಟಿಕ್ಲಿ ತೋರಿಸ್ತೇನೆ ಹೇಗೆ ಅಂತ. ಮತ್ತೆ ಕೋರ್ ರೊಟ್ಟಿ ತಿನ್ನೋದಂತ. ಕೋರ್ ರೊಟ್ಟಿ ಚಿಕನ್ ಸಾರು ರೆಡಿ ಆಯಿತು. ಚಿಕನ್ ಸಾರು ರಾಪ ಮಾಡಿದೆ. ಹಾಗೆ ಅಲ್ಲಿ ಅವ್ರದ್ದು ಬೀಟ್ರೋಟ್ ಹಾಕ್ತಂತು. ನಂದು ಇದು ರೆಡಿ ಆಯ್ತಿದ್ದೇನೆ. ಚಂದ ಕುದ್ದಾದ ನಂತರ ಮತ್ತೆ ಸಮ ತಿನ್ನೋದು. ಹಾಗೆ ರಪ್ಪ ಫಿನಿಶ್ ಆಯಿತು. ಚಂದ ಬಂದಿದೆ. ಶಾರ್ಟ್ಸ್ ಚಂದ ಬಂದಿದೆ. ಹಾಗೆ ಇನ್ನು 5 ಗಂಟೆ 1:45 2 ಗಂಟೆಗೆ ಊಟ ಮಾಡೋದು. ಬಟ್ ಅದಕ್ಕಿಂತ ಮುಂಚೆ ನಾನು ಕೋರ್ ರೊಟ್ಟಿ ಹೇಳಿದ್ದಲ್ಲ, ಅದು ಹೊಂದೇನೆ. ಸೊ ನೋಡೋದು ಅದಕ್ಕೆ ಹೇಗೆ ಆಗ್ತದೆ ಅಂತ. ತುಂಬ ಸಲ ತಿಂದು ನನಗೆ ಫುಲ್ ಕ್ರೇವಿಂಗ್ ಆಯ್ತು ಅದನ್ನು ತಿನ್ನುವಾಗ. ಅದಕ್ಕೋಸ್ಕರ ತಂದು ಈಗ ಕೋಳಿ ಸಾರು ಮಾಡಿ ಆಗಿತ್ತು. ಸೊ ಇದೆಲ್ಲ ಆಯಿತು. ಏನು ಸಿಗ್ತೇನೆ ಮತ್ತೆ ಆಫ್ಟರ್ ಲಾಂಗ್ 1 ವರ್ಷ ಆಯಿತು. ಅಮೇಝಿಂಗ್ ನಾನು ಇದನ್ನು ಎಂಜಾಯ್ ಮಾಡ್ತೇನೆ. ಸ್ವಲ್ಪ ಟೇಸ್ಟ್ ಇದ್ದು ತಿಂತೇನೆ. ನೋಡೋ ಇನ್ನು ಇನ್ನೆಂತೆಲ್ಲ ಆಗ್ತದೆ ಅದು ಮತ್ತೆ ತೋರಿಸ್ತೇನೆ. ಬಟ್ ಈಗ ನಾನು ಊಟ ಎಲ್ಲ ಮಾಡಿ ಇನ್ನು ಸಂಜೆ ಸಿಕ್ಕುದು. ಹಾಗೆ ಇದನ್ನೊಂದು ಚಂದ ನೆಮ್ಮದಿಲಿ ತಿಂತೇನೆ. ನೆಮ್ಮದಿಲಿ ಸೆಕೆ ಒಂದು ಮಳೆ ಇರಲಿಕ್ಕೆ ಗೊತ್ತಿಲ್ಲ ಮಾರೆ. ಇಲ್ಲಿ ಸೆಕೆ ಆಗಿ ಸಾಯ್ತು. ಅಷ್ಟು ಸೆಕೆ ಆಗ್ತದೆ. ಎಂಥ ಅವಸ್ಥೆಯಲ್ಲಿ ಗೊತ್ತಿಲ್ಲ. ಇವತ್ತು ಮಳೆ ಇಲ್ಲ. ಇವತ್ತು ನಾನು ಆಗ ತೋರಿಸಿದೆ ಅಲ್ಲ, ಅದೇ ಅಲ್ಲಿ ನಾವು ಮಂಗಳೂರಿಗೆ ಹೋಗಿರುವಾಗ ಆದ ನಂತರ ಒಂದು ಬೊಟ್ಟ ಮಳೆ ಬರಲಿಲ್ಲ. ಹಾಗೆ ನಾನು ಕೋರ್ ರೊಟ್ಟಿ ತಿಂದಿದ್ದಾಗ ಕೋರ್ ರೊಟ್ಟಿ ಇಡೋ ಸೂಪರ್. ಎಷ್ಟು 1 ವರ್ಷ ಆಯಿತು ಅಂದರೆ ಹೌದು 1 ವರ್ಷ ಆಯಿತು ನಾನು ಮಾಡದೆ. ಅದನ್ನು ನಾವು ಮಾಡ್ತಿರ್ಲಿಲ್ಲ. ಅಂದರೆ ಅದು ತುಂಬ ಸ್ವಲ್ಪ ಕಷ್ಟ ಮಾರೆ. ಅದರದ್ದು ಎಂತ ತಾರ ಇದು ಹಾಲು ತೆಗಿಬೇಕು, ಅದೆಲ್ಲ ಕಷ್ಟ ಅಂತಲೇ ಮಾಡ್ತಿತ್ತು. ಬಟ್ ಇವತ್ತು ಹಾಸು ಆಯಿತು. ಸ್ವಲ್ಪ ಕ್ರೇವಿಂಗ್ ಆಗ್ತಿತ್ತು. ತಿನ್ಬೇಕಂತ. ಹಾಗೆ ರಾವಕ್ಕ ಹೋಗಿ ಕೋಳಿದಂದು ರೊಟ್ಟಿ ತಂದು ಕೋಳಿ ರೊಟ್ಟಿ ಮಾಡಿ ತಿನ್ನೋದು. ಈಗ ಹಾಗೆ ಸೂಪರ್ ಇತ್ತು. ಹಾಗಿನ್ನು ಇನ್ನೆಂಥ ತೋರಿಸುವಂಥದ್ದಿಲ್ಲ. ಈಗ ಸಂಜೆ ಆಯಿತು, 5:30 ಆಗ್ತಾ ಬಂತು. ನಾನು ಎಡಿಟಿಂಗ್ ಮಾಡೋದು ಈ ವ್ಲಾಗನ್ನು. ಸೊ ಈ ವ್ಲಾಗನ್ನು ಇಲ್ಲಿಗೆ ಇಡ್ತೇನೆ. ಸೊ ಇದಾಗಿತ್ತು ಇವತ್ತಿದ್ದು ವ್ಲಾಗನ್ನು. ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀನಿ. ಸೊ ಸಿಗುವ ನಾಳೆ. ಅಲ್ಲಿ ತನಕ
ಥ್ಯಾಂಕ್ ಯು ಫಾರ್ ವಾಚಿಂಗ್.